ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಬೆಲ್ಲದ ಹಣ್ಣು ನಾವು ಹಳ್ಳಿಗಳಲ್ಲಿ ತೋಟಗಳಲ್ಲಿ ಬೆಳೆಯೋದನ್ನು ನಾವು ನೋಡಿದ್ದೀವಿ. ಈ ಹಣ್ಣು ನಮ್ಮ ದೇಹದ ಉಷ್ಣಾಂಶವನ್ನು ಬಹಳ ಬೇಗ ಕಡಿಮೆ ಮಾಡಿ ದೇಹವನ್ನು ತಂಪಾಗಿರಿಸುತ್ತೆ. ಇದರ ಬಗ್ಗೆ ರಾಮಾಯಣ, ಮಹಾಭಾರತದಂತಹ ಶ್ರೇಷ್ಠ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಸ್ವತಃ ರಾಮನೇ ಈ ಹಣ್ಣನ್ನು ತಿಂತಾ ಇದ್ದ ಅನ್ನೋದಕ್ಕೆ ಎಷ್ಟೋ ನಿದರ್ಶನಗಳು ಕೂಡ ಇದ್ದಾವೆ. ಹಾಗಾಗಿ ನಾವು ಈ ಹಣ್ಣನ್ನು ಯಾವ ಸೀಸನಲ್ಲಿ ಸಿಕ್ಕತ್ತೆ, ಯಾವ ಟೈಮಲ್ಲಿ ಸಿಕ್ಕತ್ತೆ ಅಂತಹ ಸಮಯದಲ್ಲಿ ನಾವು ಈ ಹಣ್ಣನ್ನು ವ್ಯರ್ಥ ಮಾಡದೆ ಆ ಹಣ್ಣನ್ನು ಸೇವಿಸಿ, ಸಿಗರೇಟ್ ಸೇದೋ ಅಂತಹವರಿಗೆ ಲಿವರ್ ಡ್ಯಾಮೇಜ್ ಆಗಿರೋದನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಅಂತಹ ಲಿವರ್ಗೆ ಅದು ತುಂಬಾ ಉಪಯುಕ್ತವಾದಂತಹ ಹಣ್ಣು ಅಂತ ಅಂದರೆ ಈ ಬೆಲ್ಲದ ಹಣ್ಣು ಅಂತ ಹೇಳಬಹುದು. ಈ ಬೆಲ್ಲದ ಹಣ್ಣನ್ನು ತಿಂದು ನಮ್ಮ ಒಂದು ಸಾಂಪ್ರದಾಯಿಕ ಹಣ್ಣಿನ ಮಹತ್ವವನ್ನು, ಅದರ ಬೆಲೆಯನ್ನು ಉಳಿಸೋಣ. ಇದು ಎಷ್ಟೋ ರೋಗಗಳಿಗೆ ರಾಮಬಾಣ. ಈ ಹಣ್ಣನ್ನು ತಿಂದು ನಮ್ಮ ಆರೋಗ್ಯವನ್ನು ಕಾಪಾಡೋಣ. ಧನ್ಯವಾದಗಳು.